ಅರುಣಾಚಲಗಿರಿ, ತಿರುವಣ್ಣಾಮಲೈ ಎಲ್ಲ ಹೋಗ್ತಿದ್ದಾರೆ, ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡ್ತಿದ್ದಾರೆ. ಈ ನಡುವೆ ಬಹಳ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತ ರಹಸ್ಯಗಳನ್ನ ನಾನು ಹೇಳ್ತೀನಿ ಆ ವಿಚಾರವಾಗಿ. ಅರುಣಾಚಲೇಶ್ವರ ಗಿರಿಯ ದಕ್ಷಿಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇವಾಗ್ಲೂ ಇದ್ದಾರೆ. ಇವಾಗ್ಲೂ ಪ್ರತ್ಯಕ್ಷವಾಗಿ ಅವರು ವಾಸ ಮಾಡ್ತಿದ್ದಾರೆ. ಸ್ಕಾಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಇದರ ಬಗ್ಗೆ ಬರೆದಿದ್ದಾರೆ. ಅಗಸ್ತ್ಯ ತೀರ್ಥ ಇದೆ ದಕ್ಷಿಣ ದಿಕ್ಕಿನಲ್ಲಿ. ಅಗಸ್ತ್ಯರು ಇಲ್ಲಿ ನಿವಾಸ ಮಾಡ್ತಿದ್ದಾರೆ ಪ್ರತ್ಯಕ್ಷವಾಗಿ. ಯಾರು ಈ ಅಗಸ್ತ್ಯ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ ಅವರಿಗೆ ವೇದಾಂತ ಜ್ಞಾನಗಳು, ವೈಖರಿ ಜ್ಞಾನ, ಎಲ್ಲ ಭೂತ ಭವಿಷ್ಯತ್ ವರ್ತಮಾನ ಜ್ಞಾನಗಳು, ಜ್ಞಾನ ಸಿದ್ಧಿ ಅನ್ನೋದು ಆ ಮಟ್ಟದಲ್ಲಿ ಉಂಟಾಗುತ್ತಂತೆ. 3 ರೂಪದಲ್ಲಿ ಅರುಣಾಚಲೇಶ್ವರ ನೆಲೆಸಿದ್ದಾನೆ. ಇದನ್ನು ಸಹ ಸ್ಕಂದ ಪುರಾಣದಲ್ಲಿ ಮಾಹೇಶ್ವರ ಖಂಡದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ನೀವೆಲ್ಲ ತಿರುವಣ್ಣಾಮಲೆಗೆ ಹೋಗ್ತಿದಾರೆ, ಇದನ್ನೆಲ್ಲ ಮಾತು ತಿಳ್ಕೊಂಡು ಹೋದಾಗ ಹೆಚ್ಚಿನ ಭಕ್ತಿ ಜ್ಞಾನ ಉಂಟಾಗುತ್ತೆ. 3 ರೂಪದಲ್ಲಿ ಆ ಸ್ವಾಮಿ ನೆಲೆಸಿರೋದು. 1ನೇ ರೂಪ ಯಾವುದು? ಅರುಣಾಚಲ ಗಿರಿ. 2ನೇ ರೂಪ ಅರುಣಾಚಲೇಶ್ವರ ಲಿಂಗ. 3ನೇ ರೂಪ ಯಾವುದಪ್ಪ ಅಂತ ಹೇಳಿದ್ರೆ ಮಹಾಸಿದ್ಧರ ರೂಪದಲ್ಲಿ ಇದ್ದಾನೆ. ಸಿದ್ಧ ಮುನಿಗಳು ಇವಾಗ್ಲೂ ಅದೃಶ್ಯ ರೂಪದಲ್ಲಿ ಅರುಣಾಚಲ ಗಿರಿನಲ್ಲಿ ಇದ್ದಾರೆ. ಹುಚ್ಚರ ತರ ಬರ್ತಾರೆ, ಅವಧೂತರ ತರ ಬರ್ತಾರೆ, ಯಾವುದೋ ರೂಪದಲ್ಲಿ ಬರ್ತಾರೆ, ಒಂದು ಭಕ್ತರನ್ನ ಪರೀಕ್ಷೆ ಮಾಡ್ತಾರೆ. ಮಹಾಸಿದ್ಧರ ರೂಪದಲ್ಲಿ ಅರುಣಾಚಲ ಗಿರಿನೆಲ್ಲ ಪ್ರದಕ್ಷಿಣೆ ಮಾಡ್ತಾನಂತೆ ಅವನು ಶಿವ. ಆ ರೂಪನ ಕಂಡಿಡಿಯುವಂತ ಶಕ್ತಿ ನಮ್ಗೆ ಬೇಕು. ಅದಕ್ಕೆ ಅರುಣಾಚಲ ಗಿರಿನಲ್ಲಿ ಯಾರು ಅರುಣಾಚಲಕ್ಕೆ ಹೋಗ್ತಾರೆ, ಯಾರೇ ಸಾಧುಗಳು, ಸಜ್ಜನರು, ಬೈರಾಗಿಗಳು ಯಾರು ಏನು ಬಂದು ಕೇಳಿದ್ರು ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಆ ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ ಅಂತ. ಇನ್ನೊಂದು ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ ಪ್ರತ್ಯಕ್ಷ, ಇದು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು. ಇದರಲ್ಲಿ ಕಟ್ಟುಕತೆಗಳಿಲ್ಲ. ಅರುಣಾಚಲೇಶ್ವರನ ದರ್ಶನಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ದಾರಿನಲ್ಲಿ ಇವನಿಗೆ ಆಧ್ಯಾತ್ಮಿಕವಾಗಿ ಏನೇ ತೊಡಕುಗಳಿದ್ರೆ, ಸಂಶಯಗಳಿದ್ರೆ ಯಾವುದೋ ಒಂದು ರೂಪದಲ್ಲಿ ಅದು ನಿವಾರಣೆ ಆಗೋಗುತ್ತೆ. ಅದು ಯಾವುದೋ ಒಂದು ಪುಸ್ತಕದ ರೂಪದಲ್ಲಿ ಇರ್ಬೋದು, ಯಾರೋ ಬಂದು ಹೇಳೋದಾಗಿರ್ಬೋದು, ಯಾವುದೋ ಒಂದು ಮುಖಾಂತರ ಇವನಿಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಶಯ ಅನ್ನೋದು ನಿವಾರಣೆ ಆಗೋಗುತ್ತೆ. ಅರುಣಾಚಲೇಶ್ವರ ಲಿಂಗ ಬಂದು ಅಗ್ನಿಲಿಂಗ. ಬೆಂಕಿ ಹತ್ರ ಹೋದ್ರೆ ಏನಾಗುತ್ತೆ? ಅದು ಬೆಂಕಿ. ಅದು ಅರುಣಾಚಲೇಶ್ವರ ಅಂದ್ರೆ ಬೆಂಕಿ ಲಿಂಗ, ಅದು ಅಗ್ನಿಲಿಂಗ. ಆ ತೇಜಸ್ಸನ್ನ ನೋಡೋದಕ್ಕೆ ಬ್ರಹ್ಮನ್ ಕೈಲಿ ಆಗ್ಲಿಲ್ಲ, ವಿಷ್ಣು ಕೈಲಿ ಆಗ್ಲಿಲ್ಲ. ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರಂತೆ, ಅಪ್ಪ ಉಪಸಂಹಾರ ಮಾಡು ನಿನ್ನ ರೂಪನ, ಈ ಜ್ವಾಲಿನ ತಡ್ಕೊಳಕ್ಕೆ 3 ಲೋಕಗಳ ಕೈಲೂ ಆಗ್ತಿಲ್ಲ ಅಂದಾಗ ಮರಕತ ಲಿಂಗದ ರೂಪದಲ್ಲಿ ಅರುಣಾಚಲೇಶ್ವರ ನೆಲೆಸ್ಬಿಡ್ತಾನೆ ಅಲ್ಲಿ. ಆಯ್ತು, ಯಾಕಂತ ಹೇಳಿದ್ರೆ ಬ್ರಹ್ಮನಿಗೂ ವಿಷ್ಣುಗೂ ನೋಡೋದಕ್ಕೆ ಕಣ್ಣುಗಳು ಸಾಲಿಲ್ವಂತೆ. ಆ ತೇಜಸ್ಸನ್ನು ನೋಡೋಕೆ ಅವ್ರ ಕಣ್ಣುಗಳ ಕೈಲೇ ತಡ್ಕೊಳಕ್ ಆಗ್ಲಿಲ್ಲ. ಪ್ರಾರ್ಥನೆ ಮಾಡಿದಾಗ ನಾನು ಮರಕತ ರೂಪದಲ್ಲಿ, ಮರಕತ ಲಿಂಗದ ರೂಪದಲ್ಲಿ ನೆಲೆಸ್ತೀನಿ ಅಂತ ಅಲ್ಲಿ ಸ್ವಾಮಿ ನೆಲೆಸಿರೋದು. ಬೆಂಕಿ ಹತ್ರ ಹೋದ್ರೆ ಏನಾಗುತ್ತೆ? ಒಂದು ಇವನು ಪಾಪ ಸುಟ್ಟೋಗುತ್ತೆ. ಅಗ್ನಿ ಲಕ್ಷಣವೇ ಅದು. ಅಗ್ನಿ ಉಪಾಸನೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಪಾಪ ನಿವಾರಣೆಗೆ. ಅಗ್ನಿ ದಾಹಕ ಶಕ್ತಿ, ದಹಿಸುವಂತ ಗುಣ ಇರೋದು. ಯೋಗಾಗ್ನಿ ಸ್ಫುಟ ಆಗತ್ತೆ. ಪ್ರತಿಯೊಬ್ಬರ ಮನುಷ್ಯನ ಶರೀರದಲ್ಲೂ ಯೋಗಾಗ್ನಿ ಇರುತ್ತೆ. ಅರುಣಾಚಲ ಗಿರಿನ ಪ್ರದಕ್ಷಿಣೆ ಮಾಡೋದ್ರಿಂದ ಇವನಲ್ಲಿ ಇರ್ತಕ್ಕಂಥ ಆ ಯೋಗ ಅಗ್ನಿ ಅನ್ನೋದು ಸ್ಫುಟ ಆಗುತ್ತೆ. ಸ್ಫುಟ ಆಗೋದು ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಕಲ್ಮಶ ಎಲ್ಲ ದೂರ ಆಗಿ ಆ ಯೋಗಾಗ್ನಿ ಜಾಗೃತಿ ಆಗತ್ತೆ. ಇದನ್ನ ಗಿರಿ ಪ್ರದಕ್ಷಿಣೆ ಮಾಡೋರು, ಅರುಣಾಚಲೇಶ್ವರದ ದೇವಸ್ಥಾನದಲ್ಲಿ ಧ್ಯಾನ ಮಾಡೋರು ಇದನ್ನ ಪ್ರತ್ಯಕ್ಷವಾಗಿ ಅನುಭವಿಸಬಹುದು. ಕಟ್ಟುಕತೆ ಎಲ್ಲ. ಅರುಣಾಚಲೇಶ್ವರ ಕ್ಷೇತ್ರದಲ್ಲಿ ಧ್ಯಾನ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಹುಬ್ಬಿನ ಮಧ್ಯ ಬೆಳಕಿನ ಲಿಂಗ ಕಾಣಿಸುತ್ತೆ. ಯಾರ್ಯಾರಿಗೆ ಕಾಣಿಸಿದೆ ಬೇಕಾದ್ರೆ ನೀವೆಲ್ಲ ಎನ್ಕ್ವೈರಿ ಮಾಡ್ಕೊಂಬಿಡಿ. ಅರುಣಾಚಲೇಶ್ವರದಲ್ಲಿ ಧ್ಯಾನ ಮಾಡುವಾಗ ಹುಬ್ಬಿನ ಮಧ್ಯದಲ್ಲಿ ಕೆಲವರಿಗೆ ದಾರಿನಲ್ಲೇ ಕಾಣಿಸ್ಬಿಟ್ಟಿದೆ. ಶಿವ ಧ್ಯಾನ ಮಾಡ್ಕೊಂಡು ಹೋಗೋಕೆ ಕೆಲವರಿಗೆ ದಾರಿನಲ್ಲೇ ಕಾಣಿಸ್ಬಿಟ್ಟಿದೆ ಆ ಜ್ವಾಲಾಲಿಂಗ. ಕಾಣಿಸ್ತು ಅಂತ ಹೇಳಿದ್ರೆ ಇವನ ಜನ್ಮ ಸಾಫಲ್ಯ ಆದಂಗೆ ಲೆಕ್ಕ. ಅದು ಅಗ್ನಿಲಿಂಗ ಗೋಚರ ಆಗುತ್ತೆ 2 ಹುಬ್ಬಿನ ಮಧ್ಯದಲ್ಲಿ. ಸ್ಕಾಂದ ಪುರಾಣದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಏನು ಮಾತು ಅಂತ ಹೇಳಿದ್ರೆ ಶಿವನೇ ಹೇಳಿರೋದು ಈ ಮಾತನ್ನ. ಅರುಣಾಚಲ ಗಿರಿಯ ಉತ್ತರ ಭಾಗದಲ್ಲಿ ಮಹಾ ವಟವೃಕ್ಷ ಇದೆಯಂತೆ. ಆ ಆಲದ ಮರದ ಕೆಳಗಡೆ ಸಿದ್ಧ ರೂಪದಲ್ಲಿ ಈಗಲೂ ನಾನು ದರ್ಶನ ಕೊಡ್ತಾ ಇದ್ದೀನಿ, ನಾನು ಇದೀನಿ ಅಂತ ಶಿವನೇ ಹೇಳ್ಬಿಟ್ಟಿದ್ದಾನೆ. ಆ ಆಲದ ಮರದ ನೆರಳು ಅತ್ಯಂತ ವಿಚಿತ್ರವಾಗಿದೆಯಂತೆ. ದೇವತೆಗಳಿಗೂ ಮುನಿಗಳಿಗೂ ವಿಸ್ಮಯಕಾರಕವಾಗಿದೆಯಂತೆ. ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ ಈ ಮಾತನ್ನ. ಆ ನೆರಳೇ ವಿಚಿತ್ರ ಅಂತೆ. ಅದ್ರ ಕೆಳಗೆ ಇರುವಂತ ನೆರಳೇ ತುಂಬಾ ವಿಚಿತ್ರವಾಗಿದೆಯಂತೆ. ಅದರ ಕೆಳಗಡೆ ಮಹಾಸಿದ್ಧರ ರೂಪದಲ್ಲಿ ನಾನು ಕೂತ್ಕೊಂಡಿದ್ದೀನಿ.
ಅಂತ ಶಿವ ಹೇಳ್ತಾನೆ. ಅಂದ್ರೆ ಯಾರು ಶಿವಭಕ್ತರೋ, ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನು ಸಿದ್ಧಿನ ಪಡಿಬೇಕು ಅಂತ ಇರ್ತಾರೆ, ಅವರಿಗೆ ಸಿದ್ಧ ಮುನಿಯ ರೂಪದಲ್ಲಿ ಶಿವ ದರ್ಶನ ಕೊಡ್ತಾನೆ. ಆ ಸಿದ್ಧ ಮುನಿಯ ರೂಪದಲ್ಲಿ ಶಿವ ದರ್ಶನ ಕೊಟ್ಟೇ ಕೊಡ್ತಾನೆ. ಪಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ಅದ್ರ ವಿವರ ನಾನು ಹೇಳ್ತಾ ಹೋಗ್ತೀನಿ. ಸಿದ್ಧ ಮುನಿಯ ರೂಪದಲ್ಲಿ ಅವನ ದರ್ಶನ ಕೊಟ್ಟೇ ಕೊಡ್ತಾನೆ. ಮಹಾಸಿದ್ಧ, ಸಿದ್ಧರಿಗೆಲ್ಲ ಸಿದ್ಧ, ಮಹಾಸಿದ್ಧರ ರೂಪ. ಅದನ್ನ ಶ್ರೀಪಾದ ವಲ್ಲಭರ ಚರಿತಾಮೃತದಲ್ಲೂ ಹೇಳಿದ್ದಾರೆ. ಮಹಾಸಿದ್ಧರ ರೂಪದಲ್ಲಿ ಅವನು ಪರಿಭ್ರಮಣೆ ಮಾಡ್ತಾನೆ. ಮಹಾ ಮಾಯಾವಿ ಅವನು. ಒಂದು ಕ್ಷಣ ಇಲ್ಲಿರ್ತಾನೆ, ಇನ್ನೊಂದು ಕ್ಷಣ ಇನ್ನೊಂದ್ ಕಡೆ ಇರ್ತಾನೆ. ಹುಚ್ಚಿನ ತರ ಬರ್ತಾನೆ, ಯಾವುದೋ ವೇಷ ಹಾಕೊಂಡ್ ಬರ್ತಾನೆ. ಗುರುತಿಸುವಂತ ಕಣ್ಣಿರ್ಬೇಕು. ಅರುಣಾಚಲ ಗಿರಿ ಹೇಗೆ ಬಂತು, ಹೇಗೆ ಅರುಣಾಚಲ ಕ್ಷೇತ್ರ ಆಯ್ತು, ಅದರ ವಿವರನ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಜ್ವಾಲಾಲಿಂಗ ದೊಡ್ಡದಾಗಿ ಆವಿರ್ಭಾವ ಆಯ್ತು. ಆದ್ಯಂತಗಳಿಲ್ಲ, ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಬ್ರಹ್ಮನಿಗೆ ವಿಷ್ಣುವಿಗೆ ಜ್ಞಾನೋದಯ ಮಾಡಬೇಕು ಅಂತ ಹೇಳಿ ಶಿವ ಜ್ವಾಲಾಲಿಂಗದ ರೂಪವನ್ನು ತಗೊಳ್ತಾನೆ. ಆ ಜ್ವಾಲಾಲಿಂಗದ ರೂಪವನ್ನು ತಗೊಂಡಾಗ ವಿಷ್ಣುವಿಗೆ ಈ ಲಿಂಗದ ಬುಡಾನ ನಾನು ಶೋಧನೆ ಮಾಡಬೇಕು, ಇದು ಎಲ್ಲಿಂದ ಬಂದಿದೆ ಈ ಲಿಂಗ ಅಂತ ಹೇಳಿ ಕುತೂಹಲ ಉಂಟಾಗಿ ವರಾಹ ರೂಪದಿಂದ ತನ್ನ ಕೋರೆ ದಾಡೆಗಳಿಂದ ಅಗದು 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 ಪಾತಾಳ ಲೋಕದವರೆಗೂ ಹೋಗ್ತಾನೆ. ಅಲ್ಲೂ ಸಹ ಲಿಂಗದ ಬುಡ ಗೋಚರ ಆಗುವುದಿಲ್ಲ. ಹಂಸ ರೂಪದಿಂದ ಬ್ರಹ್ಮ ಮೇಲೆ 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 ಪ್ರಯಾಣ ಮಾಡಿ ಲಿಂಗದ ಆದಿಯನ್ನ ಕಂಡುಹಿಡಿಬೇಕು ಅಂತ ಆತ ಹೋಗ್ತಾನೆ. ಅವನಿಗೂ ಸಹ ಅದರ ಆದಿ ಗೊತ್ತಾಗೋದಿಲ್ಲ. ಅನೇಕ ಕೋಟಿ ವರ್ಷಗಳೇ ಕಳೆದೋಗ್ಬಿಡುತ್ತಂತೆ ವಿಷ್ಣುಗೆ ಈ ಲಿಂಗದ ಬುಡನ ಹುಡುಕೋದಕ್ಕೆ. ಅವನ ಕೋರೆ ದಾಡೆಗಳೆಲ್ಲ ಸೌದೋಗುತ್ತಂತೆ. ಶರೀರದಲ್ಲಿರ್ತಕ್ಕಂಥ ಕೀಲುಗಳೆಲ್ಲ ದುರ್ಬಲ ಆಗಿ, ಏನಪ್ಪ ಇಂಥ ಕೆಲಸ ಮಾಡ್ಬಿಟ್ಟೆ ನಾನು, ಪರಮೇಶ್ವರ ಇವನು ಜಗತ್ತಿಗೆ ಜಗತ್ಪಿತ, ಇವನು ಜಗತ್ ಸಂರಕ್ಷಕ, ಜಗತ್ಕರ್ತ, ಎಲ್ಲ ಇವನೇ, ಇವನ ಮೂಲನ ಹುಡ್ಕೋಬಿಟ್ಟು ನಾನು ಹೋದ್ನಲ್ಲ, ನಂದೆಂತ ಅಜ್ಞಾನ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದಾಗ ಶಿವ ಆತ್ಮಜ್ಞಾನವನ್ನ ವಿಷ್ಣುವಿಗೆ ಕೊಟ್ಟು ವಿಷ್ಣುವನ್ನ ಉದ್ಧಾರ ಮಾಡ್ತಾನಂತೆ. ಮತ್ತೆ ಮೇಲಕ್ಕೆ ತಂದು ಸ್ಥಾಪನೆ ಮಾಡ್ತಾನೆ. ವರಾಹನನ್ನೇ ಮತ್ತೆ ಸ್ಥಾಪನೆ ಮಾಡಿದವನು ಶಿವ. ಇದು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ವಿಷ್ಣುವಿನ ಮತ್ತೆ ಉದ್ಧಾರ ಮಾಡ್ತಾನೆ. ಅಪ್ಪ ನೀನು ಮೇಲೆ ಬಾ, ನನ್ನ ಮೂಲವನ್ನು ನೀನು ಹುಡ್ಕೋದಕ್ಕಾಗೋದಿಲ್ಲ ಅಂತ. ಅದೇ ರೀತಿ ಬ್ರಹ್ಮ ಮೇಲೆ 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 ಹೋಗ್ತಾ ಇರ್ಬೇಕಾದ್ರೆ ಸಿದ್ಧ ಮುನಿಗಳು ನಗ್ದಾರಂತೆ ಬ್ರಹ್ಮನ್ ನೋಡಿ. ಶಿವನಿಗೆ ಆದಿ ಇದೆಯಾ, ನಿಂದೆಂತ ಹುಚ್ಚುತನ, ಪರಮಾತ್ಮನಿಗೆ ಆದಿ ಇದೆಯಾ, ನಿಂದೆಂತ ಹುಚ್ಚುತನ, ನಿನ್ನ ಹಂಸ ಪಕ್ಷಿ ದುರ್ಬಲ ಆಗೋಗಿದೆ, ರೆಕ್ಕೆಗಳೆಲ್ಲ ಉದುರೋಗಿದೆ, ನೀನು ವಯೋವೃದ್ಧ ಆಗೋಗಿದ್ಯಾ, ಅನೇಕ ಕೋಟಿ ವರ್ಷಗಳಾಗೋಗಿದೆ, ಆ ಶಿವನ ಆದಿಯನ್ನ ಕಂಡಿಡಿಯಕ್ ಹೋದಿಯಲ್ಲಪ್ಪ ನೀನು ಅಂತ ಹೇಳಿದಾಗ ಬ್ರಹ್ಮನಿಗೆ ಜ್ಞಾನೋದಯ ಆಗಿ ಬ್ರಹ್ಮ ವಿಷ್ಣು ಇಬ್ಬರೂ ಸಹ ಶಿವನನ್ನ ಸ್ತೋತ್ರ ಮಾಡಿದಾಗ ಆ ಜ್ವಾಲಾಲಿಂಗ ಪ್ರಾದುರ್ಭಾವ ಆಯ್ತಂತೆ. ಅದನ್ನ ನೋಡಿ ಆಶ್ಚರ್ಯಚಕಿತರಾಗೋದ್ರಂತೆ. ಅದನ್ನ ಆ ತೇಜಸ್ಸನ್ನ ತಡ್ಕೊಳಕ್ಕಾಗಿಲ್ಲ ಬ್ರಹ್ಮ ವಿಷ್ಣುವಿಗೆ. ಇಡೀ ಲೋಕಗಳೆಲ್ಲ ಆ ಬೆಂಕಿ ತೇಜಸ್ಸನ್ನು ತೈಜಸ ಲಿಂಗ ಅಂತ ಕರೀತಾರೆ ಅದನ್ನ, ಅರುಣಾಚಲೇಶ್ವರನ್ನ. ಆ ತೈಜಸ ಲಿಂಗದ ತೇಜಸ್ಸನ್ನ ತಡ್ಕೊಳಕ್ಕಾಗ್ಲಿಲ್ಲ. ಲೋಕಗಳೆಲ್ಲ ಭಸ್ಮ ಆಗೋಗ್ತದೆ. ಪ್ರಾರ್ಥನೆ ಮಾಡ್ತಾರಂತೆ ಬ್ರಹ್ಮ ವಿಷ್ಣು ಇಬ್ರು. ಒಂದು ಕೈಯಲ್ಲಿ ಪಿನಾಕ, ಇನ್ನೊಂದು ಕೈಯಲ್ಲಿ ಜಿಂಕೆ, ಇನ್ನೊಂದು ಕೈಯಲ್ಲಿ ಪರಶು, ವರದ ಮುದ್ರೆ, ಅಭಯ ಮುದ್ರೆ, ತ್ರಿಶೂಲ, ಡಮರು, ಎಲ್ಲ ಆಯುಧಗಳನ್ನು ಧರಿಸ್ಕೊಂಡು ಮಹಾ ಅದ್ಭುತ ಮೂರ್ತಿಯಾಗಿ ಪರಮೇಶ್ವರ ನಿಂತಿದ್ದಾನೆ. ಅವನನ್ನು ಪ್ರಾರ್ಥನೆ ಮಾಡ್ಕೊಂತಾರಂತೆ, ಅಪ್ಪ ನಿನ್ನ ತೇಜಸ್ಸನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಿಗೆ ಗೋಚರ ಆಗುವಂತ ಪಾರ್ಥಿವ ಲಿಂಗ, ಸ್ಥಾವರ ಲಿಂಗದ ರೂಪದಲ್ಲಿ ಇಲ್ಲಿ ನೆಲೆಸೋ, ನಮಗೆ ಜ್ಞಾನೋದಯ ಮಾಡಿದ್ಯಾ, ಮನುಷ್ಯರಿಗೂ ಜ್ಞಾನೋದಯ ಮಾಡು ಅಂತ ಹೇಳಿದಾಗ ಶಿವ ನಾನು ಅರುಣಾಚಲೇಶ್ವರ ರೂಪದಿಂದ ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿ ಅರುಣಾಚಲ ರೂಪವನ್ನ ತಗೊಳ್ತಾನೆ. ಮತ್ತೆ ಯಾವ ಜಾಗದಲ್ಲಿ ಜ್ವಾಲಾಲಿಂಗ ಗೋಚರ ಆಯ್ತೋ ಆ ಜಾಗದಲ್ಲಿ ಅರುಣಾದ್ರಿ, ಆ ಬೆಟ್ಟನೆ ಅರುಣಾಚಲೇಶ್ವರ. 3 ರೂಪ ಅಂತ ನಾನು ಹೇಳಿದೆ. ಒಂದು ರೂಪ ಆ ಬೆಟ್ಟನೆ ಶಿವ, ಇನ್ನೊಂದು ಆ ಲಿಂಗ, ಮೂರನೇದು ಮಹಾಸಿದ್ಧರ ರೂಪ. ಅರುಣಾದ್ರಿಯ ರೂಪದಲ್ಲಿ ಪರಮೇಶ್ವರ ಅಲ್ಲಿ ನೆಲೆಸ್ತಾನೆ. ಇದು ಅರುಣಾಚಲೇಶ್ವರ ಲಿಂಗದ ಹಿನ್ನೆಲೆ. ಹೇಗೆ ಅಲ್ಲಿ ಭಗವಂತ ಶಿವ ಅಲ್ಲಿ ಬಂದ ಅಂತ ಹೇಳಿದ್ರೆ ಜ್ವಾಲಾಲಿಂಗದ ರೂಪದಿಂದ ಬಂದ. ಮತ್ತೆ ಹೇಳ್ತಾನೆ, ಅರುಣಾಚಲ ಕ್ಷೇತ್ರಕ್ಕೆ ಯಾರು ಬರ್ತಾರೆ ಅವ್ರಿಗೆ ಕಣ್ಣಿಗೆ ಕಾಣುವಂತ ಲಿಂಗ ತೈಜಸ ಲಿಂಗ, ಮರಕತ ಲಿಂಗ, ಅದು ಒಳಗಡೆ ಇರೋದು. ಸೂಕ್ಷ್ಮ ರೂಪದಲ್ಲಿ ಇನ್ನೊಂದು ಲಿಂಗ ಇದೆ. ಅಂದ್ರೆ ಯೋಗಿಗಳಿಗೆ, ಸಿದ್ಧ ಪುರುಷರಿಗೆ ಗೋಚರ ಆಗುವಂತ ಲಿಂಗ ಯಾವ್ದಪ್ಪ ಅಂದ್ರೆ ಜ್ವಾಲಾಲಿಂಗ. ಅದು ದೇವತೆಗಳಿಗೆ ಮಾತ್ರ ಕಾಣಿಸೋದು. ಆ ಸ್ಥಳದಲ್ಲಿ ಜ್ವಾಲಾಲಿಂಗ ಇವಾಗ್ಲೂ ಇದೆ. ಅದು ಅಂತಶ್ಚಕ್ಷುಗಳಿಗೆ, ಒಳಗಣ್ಣುಗಳಿಗೆ ಮಾತ್ರ ಕಾಣಿಸುವಂತ ಜ್ವಾಲಾಲಿಂಗ, ಅದು ಅರುಣಾಚಲೇಶ್ವರದಲ್ಲಿ ಇರ್ತಕ್ಕಂಥ ಲಿಂಗ.
ಇಲ್ಲಿ ಗಿರಿ ಪ್ರದಕ್ಷಿಣೆಗೆ ತುಂಬಾ ಪ್ರಾಮುಖ್ಯತೆ. ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ ಇದನ್ನ. ಏನಂತ ಹೇಳಿದರೆ, ಶಿವನಿಗೆ ಅತ್ಯಂತ ಪ್ರೀತಿಪ್ರದವಾದಂತಹ ಇದು ಕಾರ್ಯ ಅಂತ ಹೇಳಿದ್ರೆ ಗಿರಿ ಪ್ರದಕ್ಷಿಣೆ. ಮಹಾವಿಷ್ಣು ಇಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ದಾನೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ವಿಷ್ಣುನೇ ಗಿರಿ ಪ್ರದಕ್ಷಿಣೆ ಮಾಡಿದ್ದಾನೆ. ಅದರ ಕಥೆ ಇದೆ ಇದರಲ್ಲಿ. ಏನಾಗುತ್ತೆ, ಯೋಗ ನಿದ್ರೆಯಲ್ಲಿ ತನ್ಮಯ ಆಗೋಗ್ತಾನಂತೆ ಮಹಾವಿಷ್ಣು. ಯೋಗ ನಿದ್ರೆಯಲ್ಲಿ ತನ್ಮಯ ಆಗೋಗಿ ಪ್ರಳಯ ಆಗೋಗಿದೆ, ಮತ್ತೆ ಸೃಷ್ಟಿ ಮಾಡಬೇಕು, ಅವನಿಗೆ ಎಚ್ಚರ ಆಗೋದಿಲ್ಲ. ಶಿವ ನೋಡ್ತಾನಂತೆ, ಜಗತ್ತನ್ನ ಸೃಷ್ಟಿ ಮಾಡಬೇಕಾದವನು ಬ್ರಹ್ಮ. ಆ ಬ್ರಹ್ಮ ಹುಟ್ಟಬೇಕಾಗಿರೋದು ವಿಷ್ಣುವಿನಿಂದ. ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಅವನ ಹೊಕ್ಕಳಿಂದ ಕಮಲ ಉತ್ಪತ್ತಿ ಆಗಬೇಕು, ಕಮಲದಿಂದ ಬ್ರಹ್ಮ ಉತ್ಪತ್ತಿ ಆಗಬೇಕು, ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡಬೇಕು. ಯಾವುದು ನಡೀಲೇ ಇಲ್ಲ, ಯಾವುದು ನಡೀಲಿಲ್ಲ. ವಿಷ್ಣು ಮಲ್ಕೊಂಡ್ಬಿಟ್ಟಿದ್ದಾನೆ ಯೋಗ ನಿದ್ರೆಯಿಂದ. ಆಗ ಈ ಅರುಣಾಚಲೇಶ್ವರ ಏನಿದ್ದಾನೆ ಪರಮಾತ್ಮ, ತನ್ನ ತೇಜಸ್ ಶರೀರದಿಂದ 33 ಕೋಟಿ ಜ್ವಾಲೆಯ ಕಿಡಿಗಳನ್ನ ಹೊರಸೂಸದನಂತೆ. ಆ 33 ಕೋಟಿ ಜ್ವಾಲೆಯ ಕಿಡಿಗಳಿಂದ 33 ಕೋಟಿ ದೇವತೆಗಳು ಅಲ್ಲಿ ಪ್ರಾದುರ್ಭಾವ ಆಗಿ ವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ. ನಿನ್ನಿಂದ ಬ್ರಹ್ಮ ಹುಟ್ಟಬೇಕಾಗಿತ್ತು, ಬ್ರಹ್ಮನಿಂದ ನಾವು ಹುಟ್ಟಬೇಕಾಗಿತ್ತು, ನಿನ್ನ ಕರ್ತವ್ಯ ಪಾಲನೆ ನೀನು ಮಾಡ್ಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ಯಾ ಯೋಗ ನಿದ್ರೆನಲ್ಲಿ. ಶಿವನೇ ನಮ್ಮನ್ನು ಸೃಷ್ಟಿ ಮಾಡ್ಬಿಟ್ಟ, ಇನ್ನಾದ್ರೂ ಮೇಲೆ ಎದ್ದೇಳಪ್ಪ ಅಂದಾಗ ವಿಷ್ಣುಗೆ ಎಚ್ಚರ ಆಗಿ ಪಶ್ಚಾತ್ತಾಪ ಆಗುತ್ತಂತೆ. ನಾನು ನನ್ನ ಕರ್ತವ್ಯವನ್ನ ಮರೆತೆ, ಈಗ ನನಗೆ ಏನು ಮಾಡಬೇಕು, ಇದಕ್ಕೂ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ನಾನು ಮಾಡ್ಕೋಬೇಕಲ್ಲ ಅಂತ ಮಹಾವಿಷ್ಣುಗೆ ಆ ಪಶ್ಚಾತ್ತಾಪ ಭಾವ ಬಂತಂದ್ರೆ, ತಮ್ಮ ತಮ್ಮ ಕರ್ತವ್ಯಗಳನ್ನ ಪ್ರತಿಯೊಬ್ಬರೂ ಮಾಡಬೇಕು, ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ. ಅದನ್ನ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಶಿವ ಹೇಳ್ತಾನಂತೆ, ನಿನ್ನ ಹೃದಯದಲ್ಲಿ ಯಾವ ಜ್ಯೋತಿರ್ಲಿಂಗ ಇದೆಯೋ ಆ ಜ್ಯೋತಿರ್ಲಿಂಗವೇ ಅರುಣಾಚಲದಲ್ಲಿದೆ. ಇದನ್ನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಅರುಣಾಚಲದಲ್ಲಿ ಇರೋದು ವಿಷ್ಣುವಿನ ಹೃದಯದಲ್ಲಿ ಯಾವ ಜ್ಯೋತಿರ್ಲಿಂಗ ಇದೆಯೋ ಆ ಜ್ಯೋತಿರ್ಲಿಂಗ ಸ್ವರೂಪವೇ ಅರುಣಾಚಲಗಿರಿ, ಅರುಣಾಚಲೇಶ್ವರ. ನೀನು ಅಲ್ಲಿ ಬಂದು ನನ್ನನ್ನ ಪೂಜೆ ಮಾಡು, ನಿನಗೆ ಮತ್ತೆ ಆ ಒಂದು ಜಗತ್ ಸ್ವಾಮಿ ಆಗ್ತೀಯ, ನೀನು ಮತ್ತೆ ಲಕ್ಷ್ಮಿಯನ್ನು ಪಡಿತೀಯ, ನಿನ್ನ ಕರ್ತವ್ಯ ಪಾಲನೆ ಸರಾಗವಾಗಿ ಆಗತ್ತೆ, ಈ ರೀತಿ ಬಂದಂತ ವಿಘ್ನಗಳು ಬರೋದಿಲ್ಲ ಅಂತ ಹೇಳಿದಾಗ, ಬ್ರಹ್ಮ ಪುಷ್ಕರ ಅಂತ ಇದೆ ಅಲ್ಲಿ ಅರುಣಾಚಲ ಕ್ಷೇತ್ರದಲ್ಲಿ. ಅಲ್ಲಿ ಸ್ನಾನ ಮಾಡಿ ವಿಷ್ಣು ತಪಸ್ಸನ್ನ ಮಾಡಿದಾಗ ಅಲ್ಲಿ ಮಹಾವಿಷ್ಣುವಿಗೆ ಮತ್ತೆ ತ್ರಿಲೋಕಗಳ ಆಧಿಪತ್ಯ, ಮಹಾಲಕ್ಷ್ಮಿಯನ್ನ ಪ್ರದಾನ ಮಾಡಿದ್ದು ಅರುಣಾಚಲೇಶ್ವರ. ಇದು ಅರುಣಾಚಲಗಿರಿಯ ಒಂದು ಮಹಾತ್ಮೆ. ಆದ್ರೆ ವಿಷ್ಣು ಸಹ ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ದಾನೆ. ಸೂರ್ಯನಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ದಾನೆ ಈ ಅರುಣಾಚಲ ಗಿರಿನ. ಸೂರ್ಯನಿಗೆ ಒಂದು ಸಾರಿ ಈ ಅರುಣಾಚಲ ಗಿರಿ ಏನು ಇಷ್ಟೊಂದು ಶೋಭಾಯಮಾನವಾಗಿ ಬೆಳಗ್ತಿದೆಯಲ್ಲ, ನನ್ನ ತೇಜಸ್ಸಿಗಿಂತಲೂ ದೊಡ್ಡ ತೇಜಸ್ಸ, ನನ್ನ ತೇಜಸ್ಸಿನಿಂದ ಈ ತೇಜಸ್ಸನ್ನ ಮುಚ್ತೀನಿ ಅಂತ ಪ್ರಯತ್ನ ಮಾಡಿದಾಗ ಆ ಸೂರ್ಯನ ಕುದುರೆಗಳು ತಮ್ಮ ಶಕ್ತಿನ ಕಳ್ಕೊಂಡ್ಬಿಡ್ತಂತೆ. ತೇಜೋ ವಿಹೀನನಾಗೋದ ಸೂರ್ಯ. ಮತ್ತೆ ಪ್ರಾರ್ಥನೆ ಮಾಡಿದಾಗ ಆತ ಎಲ್ಲ ಋಷಿಗಳು ಹೇಳ್ತಾರಂತೆ, ಅರುಣಾಚಲಕ್ಕೆ ಹೋಗು, ಅರುಣಾಚಲೇಶ್ವರನ್ನ ಪ್ರಾರ್ಥನೆ ಮಾಡು, ತಪಸ್ಸನ್ನು ಮಾಡು ಅಂತ ಹೇಳಿದಾಗ ಸೂರ್ಯ ಬಂದು ಇಲ್ಲಿ ತಪಸ್ಸನ್ನು ಮಾಡಿ ಸೂರ್ಯಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಸೂರ್ಯ ತೀರ್ಥ ಇದೆ ಇಲ್ಲಿ. ಆಗ ಸೂರ್ಯನಿಗೆ ಮತ್ತೆ ಆ ಒಂದು ತೇಜಸ್ಸು ಬಂತಂತೆ. ನೇತ್ರ ಪಾಠವ, ಕಣ್ಣುಗಳಿಂದ ಸೂರ್ಯ ಕಿರಣ ಎಲ್ಲೂ ಬೇಕಾದ್ರೂ ಹೋಗ್ಬೋದು. ಸೂರ್ಯ ಎಲ್ಲಿ ಬೇಕಾದ್ರೂ ಜಗಚ್ಚಕ್ಷು, ಅವನು ಜಗತ್ತಿಗೆ ಕಣ್ಣಾಗಿರೋನು ಸೂರ್ಯ. ಅವನಿಗೆ ಆ ನೇತ್ರ ಕಾಂತಿ ಅನ್ನೋದು ಕ್ಷೀಣ ಆಗೋಗುತ್ತೆ. ಎಲ್ಲಿ ಬೇಕಾದ್ರೂ ನೋಡಬಹುದು ಸೂರ್ಯ ರವಿಗೆ ಕಾಣದ ವಸ್ತುಗಳೇ ಇಲ್ಲ ಅಂತ ಹೇಳ್ತಾರೆ. ಅಂತ ಸೂರ್ಯನಿಗೆ ನೇತ್ರಕಾಂತಿ ಲೋಪ ಆಗೋದಾಗ ಅರುಣಾಚಲಗಿರಿಗೆ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ ತನ್ನ ನೇತ್ರ ಪಾಠವನ್ನು ಸೂರ್ಯ ಪಡ್ಕೊಂಡಂತೆ. ಹಾಗಾಗಿ ಸೂರ್ಯದೇವ ಕೂಡ ಇಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ. ಚಂದ್ರನಿಗೆ ದಕ್ಷನಿಂದ ಶಾಪ ಉಂಟಾಗಿ ಯಕ್ಷ್ಮ ರೋಗ ಬಂದ್ಬಿಡುತ್ತೆ. ಆ ಶಾಪನ ಕಳ್ಕೊಳ್ಳೋದಕ್ಕೆ ಚಂದ್ರ ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ ಅನೇಕ ಜನ ರಾಕ್ಷಸರ ಉಪ್ಪಟಳನ್ನ ತಾಳಲಾರದೆ ಸೂರ್ಯದೇವ ಅರುಣಾಚಲ ಗಿರಿಗೆ ಬರ್ತಾನಂತೆ. ನನ್ನ ತೇಜಸ್ಸಿಗಿಂತ ಕೋಟಿ ಪಟ್ಟು ದೊಡ್ಡದು ನಿನ್ನ ತೇಜಸ್ಸು, ರಾಕ್ಷಸರು ಬಾಧೆ ಕೊಡ್ತಿದ್ದಾರೆ, ಏನಾದ್ರೂ ಮಾಡು ಅಂತ ಹೇಳಿದಾಗ ನೀನು ಗಿರಿ ಪ್ರದಕ್ಷಿಣೆ ಮಾಡು, ರಾಕ್ಷಸರ ಉಪಟಳ ಬಿಡುಗಡೆ ಆಗತ್ತೆ ಅಂತ ಹೇಳಿದಾಗ ಸೂರ್ಯದೇವ ಇಲ್ಲಿ ಬಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾನೆ. ಆಗ ರಾಕ್ಷಸರ ಉಪಟಳ ಅವನಿಗೆ ಬಿಡುಗಡೆ ಆಗತ್ತೆ. ಇಂದ್ರನಿಗೆ ಅನೇಕ ವಿಧವಾದ ಶಾಪಗಳು, ಬ್ರಹ್ಮಹತ್ಯಾ ದೋಷಗಳು ಇವೆಲ್ಲ ಇಂದ್ರ ಕಳ್ಕೊಂಡಿದ್ದು ಗಿರಿ ಪ್ರದಕ್ಷಿಣೆಯನ್ನು ಮಾಡಿದಾಗ. ಇಂದ್ರ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ದಾನೆ. ಆದ್ರಿಂದ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಾವು ಎಲ್ಲ 8 ದಿಕ್ಕುಗಳಲ್ಲಿ 8 ಲಿಂಗಗಳನ್ನ ನೋಡ್ತೀವಿ, ಅಷ್ಟಲಿಂಗಗಳು.
ಈ ಅಷ್ಟಲಿಂಗಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಶಿವನೇ 8 ವಿಧವಾಗಿ ತನ್ನನ್ನ ತಾನು ವಿಭಜಿಸಿಕೊಂಡಂತೆ, ಅದೇ ಅಷ್ಟಮೂರ್ತಿ ಲಿಂಗಗಳು. ಇಂದ್ರ, ಅಗ್ನಿ, ಯಮ, ನೃತಿ, ವರುಣ, ವಾಯು, ಕುಬೇರ, ಈಶಾನ 8 ಲಿಂಗಗಳು ಕಾಣಿಸುತ್ತೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಇಂದ್ರನಿಂದ ಪ್ರಾರಂಭ ಮಾಡಿ ಆ ಗಿರಿ ಪ್ರದಕ್ಷಿಣೆನ ಇಂದ್ರ, ಅಗ್ನಿ, ಯಮ, ನೃತಿ, ವರುಣ, ವಾಯು, ಕುಬೇರ, ಈಶಾನವನ್ನ ದರ್ಶನ ಮಾಡಿ ಮತ್ತೆ ಅರುಣಾಚಲೇಶ್ವರನ ದರ್ಶನವನ್ನ ಗಿರಿ ಪ್ರದಕ್ಷಿಣೆಯಲ್ಲಿ ಮಾಡೋದು ಪ್ರತೀತಿ, ಆ ಕಾಲದಿಂದ ಬಂದಂತ ಪ್ರತೀತಿ. ಪಾರ್ವತೀ ದೇವಿ ಪ್ರದಕ್ಷಿಣೆ ಮಾಡಿದ್ದಾರೆ ಇಲ್ಲಿಗೆ ಬಂದು, ಜಗನ್ಮಾತೆ. ಆ ಪಾರ್ವತಿ ದೇವಿ ಇಲ್ಲಿ ಖಡ್ಗ ತೀರ್ಥ ಅಂತ ಇದೆ, ಮುಂದೆ ನಾನು ಹೇಳ್ತೀನಿ ಅದನ್ನು. ಮಹಿಷಾಸುರನ ಸಂಹಾರ ಬಂದಾಗ ಪಾರ್ವತಿ ದೇವಿ ಇಲ್ಲಿ ತಪಸ್ಸನ್ನ ಮಾಡಿ ಆ ಖಡ್ಗವನ್ನ ಇಲ್ಲಿ ಪಡ್ಕೊಂಡ್ಲು ಅಂತ. ಆ ಖಡ್ಗ ತೀರ್ಥದ ಮಹಾತ್ಮೆ ತುಂಬಾ ಹೇಳಿದ್ದಾರೆ.